ಆತ್ಮೀಯ ಗೆಳತಿಯರಿಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳೋಣ. ನಿರ್ಮಲಾ ರೀ, ನಿರ್ಮಲಾ ಇದ್ದೀರೇನ್ರಿ? ಯಾರು? ಓ, ಲತಾ ರತ್ನ, ಬನ್ರಿ ಒಳಗಡೆ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಓ, ಎಲ್ಲಿಗೋ ರೆಡಿ ಆಗ್ತಾ ಇದೆಯಲ್ಲ ನಿರ್ಮಲಾ? ಇಷ್ಟೊತ್ತಲ್ಲಿ ನಾನು ಎಲ್ಲಿಗ್ರಿ ಹೋಗ್ತೀನಿ? ಯೋಗ ಕ್ಲಾಸಿಗೆ ತಾನೆ, ಗೊತ್ತಲ್ವಾ ನಿಮ್ಗೆ? ಗೊತ್ತಮ್ಮ, ಸಿಕ್ಕಿ ತುಂಬ ದಿವಸ ಆಯ್ತಲ್ಲ, ಅದಕ್ಕೆ ಮಾತಾಡ್ಕೊಂಡು ಸಾಯಂಕಾಲ ತನಕ ಇದ್ದು ಹೋಗೋಣ ಅಂತ ಬಂದಿದ್ದೀವಿ. ಅಯ್ಯೋ, ನೀವು ಬಂದಿದ್ದೇನೋ ಖುಷಿ ಆಯಿತು ಕಣ್ರೆ. ಅದು ನಂಗೆ ಟೈಮೇ ಇಲ್ಲ ಇವತ್ತು. ನಮ್ಗೆ ಹೆಂಗೋ ಶನಿವಾರ ಭಾನುವಾರ ನಮ್ಮ ಯೋಗ ಕ್ಲಾಸಿಗೆ ರಜಾ ಇರ್ತಿತ್ತು. ಅವತ್ತು ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ? ಏನು ಯೋಗ ಯೋಗ ಅಂತೀಯಲ್ಲಮ್ಮ, ಒಂದಿನ ತಪ್ಪಿಸ್ಕೊಳಮ್ಮ, ಪರವಾಗಿಲ್ಲ. ಇಲ್ಲಪ್ಪ, ನಂಗೆ ಒಂದಿನ ಹೋಗ್ಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ನೀವು ಬಂದು ನೋಡಿ, ಗೊತ್ತಾಗುತ್ತೆ. ನಮ್ಗೆ ಯಾಕ್ರಿ ಯೋಗ? ನಾವು ದಿನ ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡಿಕೊಂಡು ಮನೆ ಕೆಲಸ ಮಾಡ್ಕೊಂಡು ಆರಾಮಾಗೆ ಇದ್ದೀವಲ್ಲ ರೀ. ನಾನು ಮನೆ ಕೆಲಸ ಮಾಡ್ಕೊಂಡೆ ಅಲ್ವೇನ್ರಿ ಯೋಗಕ್ಕೆ ಹೋಗೋದು? ಅಯ್ಯೋ, ಇವಳು ತುಂಬಾ ಆಕ್ಟಿವ್ ಕಣಮ್ಮ. ಯೋಗ ಮಾಡ್ಕೊಂಡು ಮನೆ ಕೆಲಸನೂ ಮಾಡ್ಕೊಂಡು ಎಲ್ಲ ನಿಭಾಯಿಸ್ತಾಳೆ. ನಿರ್ಮಲಾ ರೀ, ನಿರ್ಮಲಾ. ಓ ರೇಣುಕಾ, ಬಂದೇ ಬಿಟ್ರೇನ್ರಿ? ಓ, ಟೈಮ್ ಆಗಿದೆ, ಗೊತ್ತಾಗ್ಲಿಲ್ಲ ಕಣ್ರಿ. ಇಲ್ಲ ರೀ, ಇನ್ನೂ ಟೈಮ್ ಆಗಿಲ್ಲ. ಮೇಡಮ್ಮು ಇವತ್ತು ಬೇಗ ಬನ್ನಿ ಅಂತ ಹೇಳಿದ್ರಲ್ಲಪ್ಪ, ಹಾಗಾಗಿ ಬಂದೆ. ಯಾಕೆ ಮರ್ತ್ಬಿಟ್ರಾ? ಓ, ಏನು ಲತಾ ರತ್ನ ಇಬ್ರು ಬಂದ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಸುಮ್ಮನೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ರೇಣು, ನೀವು ಇವತ್ತು ಕ್ಲಾಸಿಗೆ ಚಕ್ಕರ್ ಹಾಕ್ರಿ, ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ಸಾಯಂಕಾಲ ತನಕ ಕಾಲ ಕಳಿಯೋಣ. ಬೇಡಪ್ಪ, ಇವತ್ತು ಮೇಡಮ್ ಬನ್ನಿ ಅಂತ ಹೇಳಿದ್ದಾರೆ, ಹಾಗಾಗಿ ಹೋಗಬೇಕು. ನೀವು ಬನ್ನಿ, ಹೇಗಿದ್ರು ನಮ್ಮ ಯೋಗ ಕ್ಲಾಸ್ ನೋಡಿಲ್ವಲ್ಲ, ಅದನ್ನು ನೋಡಿಕೊಂಡು ಹೋಗಿರಂತೆ. ಹಾಗೆ ಮೇಡಮ್ ಜೊತೆ ಪರಿಚಯ ಮಾಡ್ಕೊಡ್ತೀನಿ, ಮಾತಾಡ್ಕೊಂಡು ಬರೋರಂತೆ. ಬನ್ನಿ. ಓ ಸರಿ ಬಿಡಮ್ಮ, ಯಾವಾಗ್ಲೂ ಯೋಗ ಯೋಗ ಅಂತೀಯಲ್ಲ. ನಡಿಯಮ್ಮ, ನಾವು ಬರ್ತೀವಿ. ಸರಿ ನಡಿಯಮ್ಮ, ಹೋಗೋಣ ಲತಾ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಗುರುಭ್ಯೋ ನಮಃ. ನಮಸ್ಕಾರ ನಮಸ್ಕಾರ. ಬನ್ನಿ ಒಳಗಡೆ ಎಲ್ರು. ಹೊಸ ಹೊಸ ಸ್ನೇಹಿತರನ್ನೆಲ್ಲ ಕರ್ಕೊಂಬಂದ್ಬಿಟ್ಟಿದ್ದೀರಾ ರೇಣುಕಾ? ಕ್ಲಾಸಿಗೆ ಸೇರ್ಸಕ್ಕೆ ಅಂತ ಕರ್ಕೊಂಬಂದ್ರಾ? ಇಲ್ಲ ಮೇಡಮ್, ಇವರು ಎಲ್ಲ ನನ್ನ ಫ್ರೆಂಡ್ಸು. ಇವ್ರಿಗೇನು ಯೋಗ ಇಂಟ್ರೆಸ್ಟ್ ಇಲ್ವಂತೆ ಮೇಡಮ್. ಅದಕ್ಕೆ ಮನೆ ಕೆಲಸ ವಾಕ್ ಅಷ್ಟೇ ಸಾಕು ಅಂದರು. ನಾನು ನಮ್ಮ ಮೇಡಮ್ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡು ಬಂದೆ ಮೇಡಮ್ ಕ್ಲಾಸಿಗೆ. ಯಾಕೆ? ಯೋಗಾಭ್ಯಾಸನೂ ಮಾಡಿ ಆರೋಗ್ಯ ಚೆನ್ನಾಗಾಗುತ್ತೆ. ನಾವು ಆರೋಗ್ಯವಾಗೇ ಇದ್ದೀವಲ್ಲ ಮೇಡಮ್. ಹಾಗಾದರೆ ನಿಮ್ಮ ಅರ್ಥದಲ್ಲಿ ಆರೋಗ್ಯ ಅಂತಂದರೆ ಏನು? ಮನೇಲೆಲ್ಲ ಕೆಲಸ ಮಾಡಿಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಓಡಾಡ್ಕೊಂಡಿರೋದೇ ಆರೋಗ್ಯ ಅಂದ್ಕೊಂಡಿದ್ದೀವಿ ಮೇಡಮ್. ಬರೀ ಶರೀರವನ್ನು ದಂಡಿಸಿ ಸದೃಢವಾಗಿಟ್ಕೊಳ್ಳೋದೇ ಆರೋಗ್ಯ ಅಂತ ನೀವು ಅಂದ್ಕೊಂಡಿದ್ದೀರಾ. ಆದರೆ ಆರೋಗ್ಯ ಅಂತಂದರೆ ಒಬ್ಬ ಮನುಷ್ಯ ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿಯೂ ಸಹ ಆರೋಗ್ಯವಾಗಿರಬೇಕು. ಅಂಥವರು ನಿಜವಾದ ಆರೋಗ್ಯವಂತರು ಅಂತ ಹೇಳ್ಬೋದು. ನೀವು ಶಾರೀರಿಕವಾಗಿ ಆರೋಗ್ಯವಾಗಿರಲು ಕೆಲಸ ವಾಕು ಮಾಡ್ತೀನಿ ಅಂತ ಹೇಳ್ತೀರಾ, ಆದರೆ ಮಾನಸಿಕವಾಗಿ ದೃಢಗಳಲ್ಲಿ ಏನು ಮಾಡ್ತೀರಾ? ಅದಕ್ಕೆ ಯೋಗಕ್ಕೆ ಬನ್ನಿ ಅಂತ ಹೇಳೋದು. ಯೋಗ ಮಾಡಿ ಚೆನ್ನಾಗಿ ಆಗುತ್ತೆ ಅಂತ ಹೇಳೋದು. ಹೌದು ಮೇಡಮ್. ಈಗ ನೀವೆಲ್ಲ ಬಂದಿದ್ದೀರಲ್ಲ, ಇವರೆಲ್ಲ ನಮ್ಮವರೆಲ್ಲ ಒಳಗಡೆ ಇದ್ದಾರೆ. ಅವರೆಲ್ಲ ಒಂದು ಹಾಡು ಹೇಳ್ತಾರೆ, ಆ ಯೋಗಕ್ಕೆ ಸಂಬಂಧಪಟ್ಟಂಗೆ ಒಂದು ಹಾಡು. ಆ ಹಾಡನ್ನು ಕೇಳಿ ನಂತರ ಮಾತನ್ನು ಮುಂದುವರ್ಸೋಣ, ಆಯ್ತಾ? ಸರಿ ಮೇಡಮ್. ಯೋಗ ಮಾಡಿ ಯೋಗಿಯಾಗು, ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ, ಸಾರ್ಥಕದ ಬದುಕಿದೆ. ಯೋಗ ಮಾಡಿ ಯೋಗಿಯಾಗು, ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ, ಸಾರ್ಥಕದ ಬದುಕಿದೆ. ಸಾರ್ಥಕದ ಬದುಕಿದೆ. ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು. ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು.
ಅರಿತು ಬಾಳೆ ಸಗ್ಗವು ಮರೆತು ಬಾಳೆ ನರಕವು. ಅರಿತು ಬಾಳೆ ಸಗ್ಗವು ಮರೆತು ಬಾಳೆ ನರಕವು. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಸಾರ್ಥಕದ ಬದುಕಿದೆ. ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರೆನು. ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರೆನು. ಸೃಷ್ಟಿ ಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರೆನು. ಸೃಷ್ಟಿ ಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರೆನು. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಸಾರ್ಥಕದ ಬದುಕಿದೆ. ಶುದ್ಧ ಗಾಳಿ ಸಿದ್ಧೌಷಧಿ ಪ್ರಾಣಾಯಾಮ ಮಾಡುವೆ. ಶುದ್ಧ ಗಾಳಿ ಸಿದ್ಧೌಷಧಿ ಪ್ರಾಣಾಯಾಮ ಮಾಡುವೆ. ಧ್ಯಾನ ಮಾಡಿ ಜತನದಿಂದ ಸಮಾಧಾನಿಯಾಗುವೆ. ಧ್ಯಾನ ಮಾಡಿ ಜತನದಿಂದ ಸಮಾಧಾನಿಯಾಗುವೆ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಸಾರ್ಥಕದ ಬದುಕಿದೆ. ಅರುಣ ನಿಚ್ಚೆ ಅರಿತು ನಡೆವೆ ಸಮರಸದಿ ಬಾಳುವೆ. ಅರುಣ ನಿಚ್ಚೆ ಅರಿತು ನಡೆವೆ ಸಮರಸದಿ ಬಾಳುವೆ. ಯೋಗ ದೀಪವೆತ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ. ಯೋಗ ದೀಪವೆತ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಸಾರ್ಥಕದ ಬದುಕಿದೆ. ಈ ಯೋಗಗೀತೆ ಎಷ್ಟು ಅರ್ಥಪೂರ್ಣವಾಗಿ ಹಾಗೂ ತುಂಬ ಸೊಗಸಾಗಿ ಇದೆ ಅಲ್ವಾ? ಹೌದು. ಈ ಹಾಡಿನಲ್ಲಿ ಬರುವ ಎಲ್ಲ ಸಾಲುಗಳು ಅಷ್ಟಾಂಗ ಯೋಗದ ಹಂತಗಳನ್ನು ಸೂಚಿಸುತ್ತವೆ. ಈ ದೃಷ್ಟಿಯಿಂದ ಯೋಗ ಅಂತಂದರೆ ಕೇವಲ ಅಂಗ ಸಾಧನೆ ಅಲ್ಲ. ಯೋಗವು ಸರಿಯಾಗಿ ಬದುಕುವುದಕ್ಕೆ ಸಂಬಂಧಿಸಿದ ಒಂದು ವಿಜ್ಞಾನ. ಆದರೆ ಇದನ್ನು ಬೌದ್ಧಿಕವಾಗಿ ವಿವರಿಸುವುದು ಕಷ್ಟ. ನಿರಂತರ ಅಭ್ಯಾಸ ಮತ್ತು ಸ್ವ ಅನುಭವಗಳ ಮೂಲಕವೇ ಇದರ ಅರಿವನ್ನು ಪಡೆದುಕೊಳ್ಳಬೇಕು. ಕೇಳಿದ್ರಲ್ಲ, ಈಗ ಇನ್ನೂ ಯೋಗದ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಯೋಗದಲ್ಲಿ 4 ಮಾರ್ಗಗಳಿವೆ. ಅವುಗಳು ಅಂತಂದರೆ ಜ್ಞಾನಯೋಗ, ರಾಜಯೋಗ, ಭಕ್ತಿಯೋಗ ಹಾಗೂ ಕರ್ಮಯೋಗ ಅಂತ. ಯೋಗಶಾಸ್ತ್ರದ ಪಿತಾಮಹರಾದ ಪತಂಜಲಿ ಮಹರ್ಷಿಗಳು ನಮ್ಮ ಮನಸ್ಸಿನ ಚಂಚಲತೆಯನ್ನು ನಿಗ್ರಹಿಸಿ ಮನಸ್ಸನ್ನು ಒಳಮುಖಗೊಳಿಸುತ್ತಾ ನಮ್ಮನ್ನು ನಾವು ಅರಿತುಕೊಳ್ಳುವ ಮಾರ್ಗವೇ ಯೋಗ ಅಂತ ವಿವರಿಸಿದ್ದಾರೆ. ಹಾಗೂ ಸಾಮಾನ್ಯ ಜನರಿಗೂ ಅರಿವಾಗುವ ಹಾಗೆ ರಾಜಯೋಗವನ್ನು 8 ಹಂತಗಳಲ್ಲಿ ಹೇಳಿದ್ದಾರೆ. ಅವುಗಳು ಅಂತಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಹಾಗೂ ಸಮಾಧಿ ಸ್ಥಿತಿ ಅಂತ. ಮೊದಲಿಗೆ ಬರೋದು ಯಮ. ಯಮ ಅಂತಂದರೆ ನಿಷೇಧ ಅಂತ ಹೇಳಿ, ಅಂದರೆ ನಾವು ಜೀವನದಲ್ಲಿ ಮಾಡಲೇಬಾರ್ದಂಥ ಕೆಲವೊಂದು ವಿಷಯಗಳು. ಹಿಂಸೆ, ಕಳ್ಳತನ, ಅಸತ್ಯ ಮತ್ತು ಪರರ ವಸ್ತುಗಳಿಗೆ ಆಸೆ ಪಡುವುದು. 2ನೇದು ನಿಯಮ. ನಿಯಮ ಅಂತಂದರೆ ನಾವು ನಿತ್ಯ ಮಾಡಲೇಬೇಕಾದಂಥದ್ದು. ಅಂದರೆ ಪರಿಶುಭ್ರತೆ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಹಾಗೂ ಈಶ್ವರ ಪ್ರಣಿಧಾನ. ಈಶ್ವರ ಪ್ರಣಿಧಾನ ಅಂತಂದರೆ ಎಲ್ಲ ಕಾರ್ಯಗಳನ್ನು ದೇವರಿಗೆ ಅರ್ಪಿಸುವುದು ಎಂದು. 3ನೇದು ಆಸನ. ಇದು ಶಾರೀರಿಕ ಭಂಗಿಗಳು ಮತ್ತು ವ್ಯಾಯಾಮ ಪ್ರಕ್ರಿಯೆಗಳ ಮೂಲಕ ಹಂತ ಹಂತವಾಗಿ ನಾವು ಧ್ಯಾನಾಸನದಲ್ಲಿ ಸ್ಥಿರತೆಯನ್ನು ಪಡೆಯುವುದು ಎಂದು. 4ನೇದಾಗಿ ಪ್ರಾಣಾಯಾಮ. ಇದು ಕ್ರಮಬದ್ಧವಾದ ಉಸಿರಾಟದ ಪ್ರಕ್ರಿಯೆ. ಉಸಿರಾಟದ ಮೇಲೆ ನಮ್ಮ ಹತೋಟಿಯನ್ನು ಪಡೆದುಕೊಳ್ಳೋದು ಎಂದರ್ಥ. 5ನೇದು ಪ್ರತ್ಯಾಹಾರ. ಇದು ನಮ್ಮ ಇಂದ್ರಿಯಗಳನ್ನು ಹಿಡಿತಕ್ಕೆ ತಂದು ಅಂತರ್ಮುಖಗೊಳಿಸುವುದು ಎಂದು. 6ನೇದಾಗಿ ಧಾರಣ. ಯಾವುದೇ ಒಂದು ವಿಷಯದ ಮೇಲೆ ಅಥವಾ ಒಂದು ವಸ್ತುವಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವುದು ಎಂದು. ನಂತರ ಬರೋದು 7ನೇದು ಧ್ಯಾನ. ನಾವು ಧಾರಣೆಯಲ್ಲಿ ಕೇಂದ್ರೀಕರಿಸಿದ ವಿಷಯದಲ್ಲಿ ಪೂರ್ಣ ಏಕಾಗ್ರತೆಯನ್ನು ಹೊಂದುವುದು ಎಂದರ್ಥ. ಸಮಾಧಿ ಸ್ಥಿತಿ. ಇದು ಸಾಧಕನ ಅಂತ್ಯದ ಗುರಿ. ಧ್ಯಾನಿಸುವುದರಲ್ಲಿ ಲೀನವಾಗೋದು ಅಂದರೆ ಒಂದಾಗೋದು ಅಂಥೇಳಿ. ಈ ಎಲ್ಲ ಅಷ್ಟಾಂಗ ಯೋಗದ ಹಂತಗಳನ್ನು ಪ್ರತಿ ದಿವಸ ನಾವು ರೂಢಿಸ್ಕೊಂಡಲ್ಲಿ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿಯೂ ಸಹ
ಪರಿಶುದ್ಧಗೊಳ್ಬೋದು. ಉದಾಹರಣೆಗೆ, ಗಣಿಯಲ್ಲಿ ದೊರಕುವ ಚಿನ್ನ ಮೊದಲಿಗೆ ಅದಿರಿನ ರೂಪದಲ್ಲಿರುತ್ತೆ ಅಲ್ವಾ? ಹಂತ ಹಂತವಾಗಿ ಅದರಲ್ಲಿರುವ ಕಲ್ಮಶಗಳನ್ನು ತೆಗೆದು ಪರಿಶುದ್ಧವಾದ ಹೊಳಪಾದ ಅಪರಂಜಿ ಚಿನ್ನವನ್ನು ಪಡಿತೀವಲ್ಲ ನಾವು, ಅದೇ ರೀತಿ ನಾವು ನಿಯಮಿತವಾದ ಯೋಗಾಭ್ಯಾಸದಿಂದ ಪರಿಶುದ್ಧಗೊಳ್ಬೋದು. ನಾವು ಆಂತರಿಕವಾಗಿ ಸಹ ಹೇಗೆ ಪರಿಶುದ್ಧಗೊಳ್ಳುತ್ತೇವೆ ಎಂಬುದನ್ನು ಈ ಹಾಡನ್ನು ಕೇಳ್ತಾ ಹೋದಂತೆ ನಿಮಗೆ ಅರ್ಥ ಆಗುತ್ತೆ. ಅಂತರಂಗದ ಕದವ ತೆರೆದು ನೋಡಯ್ಯ, ಅಂತರಾತ್ಮನ ಇರವ ಅರಿವ ಮನ ಮಾಡಯ್ಯ, ಅಂತರಂಗದ ಕದವ ತೆರೆದು ನೋಡಯ್ಯ. ಈ ಕಣ್ಣು ಕಾಣದೈ ಆ ಜ್ಯೋತಿ ಬೆಳಕನ್ನೇ, ಈ ರಸನೆ ಅರಿಯದೈ ಆ ಹಣ್ಣ ಸವಿಯನ್ನೇ, ಈ ಕಿವಿಯು ಕೇಳದೈ ಓಂಕಾರ ಧ್ವನಿಯನ್ನೇ, ಈ ಕಿವಿಯು ಕೇಳದೈ ಓಂಕಾರ ಧ್ವನಿಯನ್ನೇ, ಈ ಮೂಗು ತಿಳಿಯದೈ ಜ್ಞಾನವಾಸನೆಯನ್ನೇ, ಈ ಮೂಗು ತಿಳಿಯದೈ ಜ್ಞಾನವಾಸನೆಯನ್ನೇ, ಅಂತರಂಗದ ಕದವ ತೆರೆದು ನೋಡಯ್ಯ. ದೇಹವೇ ದಿವ್ಯರಥ, ಇಂದ್ರಿಯಗಳೇ ಕುದುರೆ, ಜೀವಾತ್ಮ ಸಾರಥಿಯು ದಾರಿ ಸಾಗುತ್ತಿರೆ, ಕಡಿವಾಣ ಬಿಗಿ ಹಿಡಿದು ಮೋಹವನೆ ಸದೆ ಬಡೆದು, ಕಡಿವಾಣ ಬಿಗಿ ಹಿಡಿದು ಮೋಹವನೆ ಸದೆ ಬಡೆದು, ಸತ್ಯ ಮಾರ್ಗದಿ ನಡೆದು ಮನವನೊಂದೆಡೆ ನಿಲ್ಲಿಸಿ, ಸತ್ಯ ಮಾರ್ಗದಿ ನಡೆದು ಮನವನೊಂದೆಡೆ ನಿಲ್ಲಿಸಿ, ಅಂತರಂಗದ ಕದವ ತೆರೆದು ನೋಡಯ್ಯ. ಸೊಗವಾಗಿ ನಗೆ ಏಕೆ, ಧುಗುಡದಲ್ಲಿ ಕತಿ ಏಕೆ, ಸೊಗವಾಹುದೆಂಬುದನ್ನು ಅರಿದೆಯ ಹೇ ಮರುಳೆ, ನಿನಗಾಗಿ ಜಗವಿಹುದೋ ಜಗಕ್ಕಾಗಿ ನೀನಿಹೆಯೋ, ನಿನಗಾಗಿ ಜಗವಿಹುದೋ ಜಗಕ್ಕಾಗಿ ನೀನಿಹೆಯೋ, ಒಗಟಿನ ಬಲೆಯನ್ನೇ ಅರಿವಂತ ನರನಾಗು, ಒಗಟಿನ ಬಲೆಯನ್ನೇ ಅರಿವಂತ ನರನಾಗು, ಅಂತರಂಗದ ಕದವ ತೆರೆದು ನೋಡಯ್ಯ, ಅಂತರಾತ್ಮನ ಇರವ ಅರಿವ ಮನ ಮಾಡಯ್ಯ, ಅಂತರಂಗದ ಕದವ ತೆರೆದು ನೋಡಯ್ಯ. ಮೇಡಮ್, ನಾನು ಈ ಹಾಡಿಂದು ಅರ್ಥ ಹೇಳೋಣ ಮೇಡಮ್? ಹೇಳಿ ಸುನೀತಾ. ನಮ್ಮ ಇಂದ್ರಿಯ ವಸ್ತುಗಳಿಂದ ಮನಸ್ಸನ್ನು ನಿಗ್ರಹಿಸಿ ಆಸೆಗಳಿಗೆ ಒಳಗಾಗದೆ, ಅಂದರೆ ಸುಖ ಬಂದಾಗ ಹಿಗ್ಗದೆ, ಕಷ್ಟ ಬಂದಾಗ ಕುಗ್ಗದೆ, ಸಮಚಿತ್ತದಿಂದ ಸ್ವೀಕಾರ ಮಾಡಿದಾಗ ನಿಜವಾದ ಆನಂದದ ಅನುಭವವನ್ನು ಹೊಂದಬಹುದು. ಇದು ಸಾಧ್ಯವಾಗುವುದು ನಿರಂತರ ಧ್ಯಾನದ ಅಭ್ಯಾಸದಿಂದ. ಧ್ಯಾನ ನಮ್ಮ ಇಂದ್ರಿಯ ಅನಿಸಿಕೆಗಳಿಗೆ ಸ್ವಯಂಚಾಲಿತ ಪ್ರತಿಕ್ರಿಯೆಗಳನ್ನು, ಮನಸ್ಸನ್ನು ಹಿಂತೆಗೆದುಕೊಳ್ಳಲು ಮತ್ತು ಕಲ್ಮಶಗಳನ್ನು ಸುಟ್ಟು ಹಾಕಲು ಒಂದು ಒಳ್ಳೆಯ ಸಾಧನ. ನಿರಂತರ ಧ್ಯಾನದ ಅಭ್ಯಾಸದಿಂದ ನಮ್ಮಲ್ಲಿ ನಕಾರಾತ್ಮಕ ಭಾವನೆ ಕಡಿಮೆಯಾಗಿ ಮನಸ್ಸು ಶಾಂತಗೊಂಡು ದೃಷ್ಟಿಕೋನ ಬದಲಾಗುತ್ತದೆ. ಇದರಿಂದ ಬರುವ ಜೀವನದ ಪ್ರತಿಕೂಲ ಸಂದರ್ಭಗಳಲ್ಲಿ
ನಾವು ಉತ್ತಮ ರೀತಿಯಲ್ಲಿ ಎದುರಿಸಿ ನಮ್ಮ ಕರ್ತವ್ಯವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು. ಈ ಹಾಡು ತುಂಬಾ ಅರ್ಥಗರ್ಭಿತವಾಗಿದೆ ಸುನೀತಾ. ಇದ್ರ ಜೊತೆಗೆ ಧ್ಯಾನದ ಬಗ್ಗೆನೂ ತಿಳಿಸ್ಕೊಟ್ರು, ಅದು ಕೂಡ ತುಂಬಾ ಚೆನ್ನಾಗಿದೆ. ಯೋಗದ ಬಗ್ಗೆ ಇಷ್ಟೆಲ್ಲ ಹೇಳ್ಕೊಟ್ರಲ್ಲ ಮೇಡಮ್, ನೀವು ಆಸನದ ಜೊತೆಗೆ ಸೂರ್ಯ ನಮಸ್ಕಾರ ಕೂಡ ಮಾಡಿಸ್ತೀರಾ ಡೈಲಿ? ಹೌದು, ಪ್ರತಿದಿನವೂ ನಾವು 13 ಸುತ್ತು ಸೂರ್ಯ ನಮಸ್ಕಾರ ಮಾಡ್ತೀವಿ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಒಟ್ಟಾರೆಯಾಗಿ ಅನೇಕ ರೀತಿಯ ಪ್ರಯೋಜನಗಳಿವೆ. ಆ ಪ್ರಯೋಜನಗಳು ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ರೇಣುಕಾ ನೀವು ತಿಳಿಸಿ ಹೇಳಿ ಇವರಿಗೆ. ಸರಿ ಮೇಡಮ್ ಹೇಳ್ದಂತೆ ನಾವು ನಿತ್ಯ ಸೂರ್ಯ ನಮಸ್ಕಾರ ಮಾಡ್ತೇವೆ ರತ್ನ. ನಮ್ಗೆಲ್ಲ ಬೆಳಕು ಚೈತನ್ಯವನ್ನ ನೀಡಿ ಜಗತ್ತಿನ ಎಲ್ಲ ಜೀವಿಗಳನ್ನು ಪೋಷಿಸುವ ಸೂರ್ಯ ದೇವನಿಗೆ ನಾವು ಗೌರವ ಮತ್ತು ಕೃತಜ್ಞತೆಯನ್ನ ಈ ರೀತಿಯಾಗಿ ಸಲ್ಲಿಸ್ತೇವೆ. ಸೂರ್ಯ ನಮಸ್ಕಾರವು ಮಂತ್ರಗಳ ಪಠಣ, ಹದಬದ್ಧ ಉಸಿರಾಟ ಮತ್ತು ಶರೀರದ ಚಲನೆಗೆ ಅಗತ್ಯವಿರುವ ಹಲವು ಯೋಗ ಭಂಗಿಗಳ ಒಂದು ಸುಂದರ ಸಂಯೋಜನೆಯಾಗಿದೆ. ಸೂರ್ಯ ನಮಸ್ಕಾರವನ್ನು ಬೆಳಗಿನ ಸಮಯದಲ್ಲಿ ಮಾಡುವುದು ಉತ್ತಮ, ಏಕೆಂದರೆ ಈ ಸಮಯದಲ್ಲಿ ಪ್ರಾಣಶಕ್ತಿಯು ಹೇರಳವಾಗಿರುತ್ತೆ. ಓಹೋ, ನಿತ್ಯವೂ ಸೂರ್ಯ ನಮಸ್ಕಾರ ಮಾಡುವುದರಿಂದ ಶರೀರವು ಬಲಗೊಳ್ಳುತ್ತೆ, ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ, ಕೀಲು ಸ್ನಾಯುಗಳು ಸಡಿಲಗೊಂಡು ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ ಉಂಟಾಗುತ್ತದೆ. ನೆಟ್ಟ ಮನಸ್ಕರಾಗಿ ಅಭ್ಯಾಸ ಮಾಡುವುದರಿಂದ ಇಂದ್ರಿಯಗಳು ನಿಗ್ರಹಗೊಳ್ಳುತ್ತವೆ, ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿ ಹೆಚ್ಚುತ್ತದೆ. ಕ್ರಮಬದ್ಧ ಉಸಿರಾಟದೊಂದಿಗೆ ಮಾಡಿದಾಗ ಶ್ವಾಸಕೋಶ ಬಲಗೊಳ್ಳುತ್ತದೆ. ನಾವು ಮಂತ್ರಗಳೊಂದಿಗೆ ಸೂರ್ಯ ನಮಸ್ಕಾರ ಮಾಡುವುದರಿಂದ ಶರೀರದಲ್ಲಿ ತರಂಗಗಳು ಉತ್ಪತ್ತಿಯಾಗಿ ನಮ್ಮ ದೇಹದ ಎಲ್ಲ ವ್ಯವಸ್ಥೆಗಳು ಮತ್ತು ಚಕ್ರಗಳು ಉತ್ತೇಜನಗೊಳ್ಳುತ್ತವೆ. ಹಾರ್ಮೋನುಗಳನ್ನು ಕೂಡ ನಿಯಂತ್ರಿಸಬಹುದು. ಸೂರ್ಯ ನಮಸ್ಕಾರಗಳನ್ನು ವೇಗವಾಗಿ ಮಾಡಿದಾಗ ಹೃದಯಕ್ಕೆ ಉತ್ತಮ ವ್ಯಾಯಾಮವಾಗಿರುತ್ತದೆ. ಹೌದಾ? ಮತ್ತು ಇನ್ನೊಂದು ವಿಷಯ ರತ್ನ, ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ತುಂಬಾ ಉಪಯೋಗ. ಓಹೋ, ಅದಕ್ಕೆ ಹೇಳೋದು ನೀವು ಯೋಗ ಮಾಡಿ ಅಂತ. ಆಯ್ತ್ರಪ್ಪ, ಬರೋಣ. ಕೇಳಿದ್ರಲ್ಲ, ಸೂರ್ಯ ನಮಸ್ಕಾರ ಒಂದು ಪರಿಪೂರ್ಣ ಸಾಧನೆಯಾಗಿದೆ. ಇದು ಆಸನ, ಪ್ರಾಣಾಯಾಮ, ಮಂತ್ರ ಮತ್ತು ಧ್ಯಾನದ ವಿಧಾನಗಳನ್ನೆಲ್ಲ ಒಳಗೊಂಡು ಸ್ವತಃ ಒಂದು ಆಧ್ಯಾತ್ಮಿಕ ಸಾಧನೆಯೂ ಆಗಿದೆ. ಇಷ್ಟೆಲ್ಲ ಲಾಭವಿರುವ ಸೂರ್ಯ ನಮಸ್ಕಾರವನ್ನು ನಾವು ಪ್ರತಿದಿನ ಮಾಡುವುದಲ್ಲದೆ ಪ್ರತಿ ವರ್ಷ ರಥಸಪ್ತಮಿಯಂದು 108 ಸೂರ್ಯ ನಮಸ್ಕಾರ ಮಾಡ್ತಾ ಸೂರ್ಯ ದೇವನಿಗೆ ವಂದಿಸುತ್ತೇವೆ. ಓಹೋ, 108 ಸೂರ್ಯ ನಮಸ್ಕಾರ ಮಾಡ್ತೀರಾ ಮೇಡಮ್? ಸುಸ್ತಾಗಲ್ವಾ ಮೇಡಮ್? ನಿರಾಯಾಸವಾಗಿ 108 ಸೂರ್ಯ ನಮಸ್ಕಾರ ಮಾಡ್ತೀವಿ. ಭಕ್ತಿ, ಶ್ರದ್ಧೆ ಹಾಗೂ ನಿತ್ಯ ಅಭ್ಯಾಸದಿಂದ ಎಲ್ಲವೂ ಸುಲಭ ಸಾಧ್ಯ. ಇಲ್ಲಿ ಸುಸ್ತಿನ ಮಾತೇ ಇಲ್ಲ. ಹೋ, ಅದ್ರ ಜೊತೆಗೆ ಪ್ರಾಣಾಯಾಮನು ಹೇಳ್ಕೊಡ್ತೀರಾ ಮೇಡಮ್? ಹೌದು ನೋಡಿ, ವ್ಯಕ್ತಿಯ ಚೈತನ್ಯವನ್ನ ವಿಶಿಷ್ಟ ವಿಧಾನದಿಂದ ಸಂಪೂರ್ಣವಾಗಿ ನಿಯಂತ್ರಿಸುವ ಕಲೆಯೇ ಪ್ರಾಣಾಯಾಮ. ಹಾಗಾಗಿ ಇದನ್ನ ಪ್ರತಿನಿತ್ಯವೂ ನಾವು ರೂಢಿಸ್ಕೊಂಡಿದ್ದೀವಿ. ಈ ಪ್ರಾಣಾಯಾಮದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿರ್ಮಲಾ ನೀವು ತಿಳಿಸಿ ಹೇಳಿ. ಸರಿ ಮೇಡಮ್, ನಾನು ಹೇಳ್ತೀನಿ. ಹೌದು ಲತಾ, ಪ್ರಾಣಾಯಾಮನ ಪ್ರತಿದಿನ ಮಾಡಬೇಕು. ಪ್ರಾಣಾಯಾಮ ಅಂದ್ರೆ ಬರೀ ಉಸಿರಾಟ ಅಲ್ಲ, ನಮ್ಮಲ್ಲಿರುವ ಚೈತನ್ಯ ಶಕ್ತಿನ ವಿಸ್ತರಿಸುವಂತ ಒಂದು ಕ್ರಿಯೆ ಆಗಿದೆ. ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ನಿರಂತರವಾಗಿ ಹರಿತಾ ಇರುತ್ತೆ. ಇದರಲ್ಲಿ ಏನಾದ್ರೂ ಸ್ವಲ್ಪ ತೊಂದರೆ ಆದ್ರೂ ಆ ಭಾಗದಲ್ಲಿ ನಮಗೆ ಅನಾರೋಗ್ಯ ಉಂಟಾಗುತ್ತೆ. ಪ್ರಾಣಕ್ಕೂ ಮನಸ್ಸಿಗೂ ಒಂದು ನಿಕಟವಾದ ಸಂಬಂಧ ಇದೆ. ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ಕೂಡ ನಾವು ಹತೋಟಿಗೆ ತರಬಹುದು. ಮತ್ತು ಪ್ರಾಣಾಯಾಮನ 4 ವಿಧವಾಗಿ ವಿಂಗಡಿಸಿದ್ದಾರೆ. ಮೊದಲನೇದಾಗಿ ಸುಖ ಪ್ರಾಣಾಯಾಮ ಅಂತೇಳಿ, ಅದರಲ್ಲಿ ವಿಭಾಗೀಯ ಉಸಿರಾಟವನ್ನು ಒಳಗೊಂಡಿದೆ. ಎರಡನೇದಾಗಿ ಶಕ್ತಿ ಪ್ರಚೋದಕ ಪ್ರಾಣಾಯಾಮ, ಅದರಲ್ಲಿ ಕಪಾಲಭಾತಿ, ಭಸ್ತ್ರಿಕಾ, ಉಜ್ಜಯಿನಿ ಉಸಿರಾಟವನ್ನ ನಾವು ಮಾಡ್ತೇವೆ. ಮೂರನೇದಾಗಿ ಸಮತೋಲನ ಪ್ರಾಣಾಯಾಮ, ಅದರಲ್ಲಿ ನಾಡಿ ಶುದ್ಧಿನ ನಾವು ಮಾಡ್ತೇವೆ. ಕೊನೆಯದಾಗಿ ಶಾಂತಿಕಾರಕ ಪ್ರಾಣಾಯಾಮ, ಇದರಲ್ಲಿ ಭ್ರಮರಿನ ನಾವು ಅಳವಡಿಸ್ಕೊಂಡಿದ್ದೀವಿ. ಮತ್ತೆ ಇಷ್ಟೆಲ್ಲ ಮಾಡ್ತೀವಲ್ಲ, ಪ್ರಾಣಾಯಾಮದಿಂದ ಎಷ್ಟೊಂದು ಪ್ರಯೋಜನಗಳಿದಾವೆ ಗೊತ್ತಾ? ನಮ್ಮ ಶರೀರದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾಗಿ ಹೆಚ್ಚಿನ ಕೊಬ್ಬು ಕರಗ್ತಾ ಹೋಗುತ್ತೆ, ನಮ್ಮ ಶ್ವಾಸಕೋಶ ಶುದ್ಧಗೊಳ್ಳುತ್ತೆ, ಹೃದಯದ ತೊಂದರೆ ನಿವಾರಣೆ ಆಗುತ್ತೆ, ಮತ್ತೆ ಮನಸ್ಸಿಗೆ ತುಂಬಾ ಶಾಂತತೆ ಬರುತ್ತೆ. ಹಾಗೆ ನಮ್ಮಲ್ಲಿ ಏಕಾಗ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ಗೊತ್ತಲ್ಲತಾ, ದೀರ್ಘ ಉಸಿರಾಟದಿಂದ ನಮ್ಮ ಆಯಸ್ಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೊಂದು ಸಣ್ಣ ಉದಾಹರಣೆನ ಕೊಡ್ತೀನಿ. ನೀವು ನಾಯಿನ ಗಮನಿಸಿರ್ಬೋದು, ಅದ್ರ ಉಸಿರಾಟ ತುಂಬಾ ಫಾಸ್ಟು. ಹಾಗಾಗಿ ಅದು 14ರಿಂದ 15 ವರ್ಷ ಮಾತ್ರ ಅದು ಬದುಕಿರುತ್ತೆ.
ಆದ್ರೆ ಒಂದು ಆಮೆನ ಗಮನಿಸಿ ನೋಡಿ ನೀವು, ಅದು ನಿಮಿಷಕ್ಕೆ 4 ಬಾರಿ ಮಾತ್ರ ಉಸಿರಾಟ ನಡೆಸುತ್ತೆ. ಹಾಗಾಗಿ ಅದು 100 ವರ್ಷ ಬದುಕಿರುತ್ತೆ. ಹೇಳ್ತಾ ಹೋದ್ರೆ ಇನ್ನೂ ಹಲವಾರು ಪ್ರಯೋಜನಗಳಿವೆ. ಇದು ನರಮಂಡಲವನ್ನ ಶುದ್ಧೀಕರಿಸ್ಬಿಟ್ಟು ಮನುಷ್ಯನ ಭಾವನೆಗಳು ದೈವತ್ವಕ್ಕೆ ಇರಲು ಅನುಕೂಲವಾಗುವಂತೆ ಮನಃಶಕ್ತಿಯನ್ನ ಸಹಜ ಮತ್ತು ಸೂಕ್ಷ್ಮವಾಗಿಸುವುದೇ ಈ ನಮ್ಮ ಪ್ರಾಣಾಯಾಮದ ಗುರಿಯಾಗಿದೆ. ಹಾಗಾಗಿ ಇವೆಲ್ಲವನ್ನು ನೀವು ಕಲಿಬೇಕಂದ್ರೆ ಒಳ್ಳೆ ಗುರುಗಳ ಅವಶ್ಯಕತೆ ಇದೆ. ಇದು ಗುರುಮುಖೇನ ಅಭ್ಯಾಸ ಮಾಡಬೇಕು. ನೀವು ಗುರುವಿನ ಮಾರ್ಗದರ್ಶನದಲ್ಲಿ ಯೋಗ ತರಗತಿಗೆ ಸೇರಿ ಅಭ್ಯಾಸ ಮಾಡಿ ಅಂತ ನಾನು ಈ ಮೂಲಕ ನಿಮ್ಗೆಲ್ಲ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ಹೌದಾ ಮೇಡಮ್, ಇದನ್ನೆಲ್ಲ ಗುರುಮುಖೇನೇ ಕಲಿಬೇಕಾ? ಹೌದು, ಇದು ಗುರುಮುಖೇನೇ ಕಲಿಬೇಕು. ಅದು ಯಾಕೆ ಏನು ಅಂತ ಇವರೆಲ್ಲ ಒಂದು ತತ್ವ ಪದ ಕಲ್ತಿದ್ದಾರೆ. ಗುರುವಿನ ಪ್ರಾಮುಖ್ಯತೆ ಏನು, ಯಾಕೆ ನಾವು ಗುರುವನ್ನೇ ಹಿಂಬಾಲಿಸ್ಬೇಕು ಅನ್ನೋದನ್ನ ಈ ತತ್ವ ಪದ ಕೇಳ್ತಾ ತಿಳ್ಕೊಳ್ಳೋಣ. ಯಾಕೆ ಭ್ರಮಿಸಿ ವರಿಸಿ ಧರಿಸಿ ಜನಿಸಿ ಸಾಯುವೆ, ಸಾಕು ಸದ್ಗುರುವನ್ನು ಪಿಡಿಯೋ ಬ್ರಹ್ಮನಾಗುವೆ. ಯಾಕೆ ಭ್ರಮಿಸಿ ವರಿಸಿ ಧರಿಸಿ ಜನಿಸಿ ಸಾಯುವೆ, ಸಾಕು ಸದ್ಗುರುವನ್ನು ಪಿಡಿಯೋ ಬ್ರಹ್ಮನಾಗುವೆ. ಇಂದು ನಾಳೆ ಎಂಬ ಮತಿಯು ಬಂದವೆನಿಪುದು, ಬೆಂದು ಹೋದ ನರ ಶರೀರ ಮುಂದೆ ಜನಿಸದು. ನಿನಗೆ ನೀನೇ ಮಿತ್ರನಲ್ಲದೆ ಅನ್ಯರಿಲ್ಲವೋ, ನೀನೆ ನಿನ್ನ ಸೆರೆಯ ಬಿಡಿಸ ಬೇಕು ಸತ್ಯವೋ. ಯಾಕೆ ಭ್ರಮಿಸಿ ವರಿಸಿ ಧರಿಸಿ ಜನಿಸಿ ಸಾಯುವೆ, ಸಾಕು ಸದ್ಗುರುವನ್ನು ಪಿಡಿಯೋ ಬ್ರಹ್ಮನಾಗುವೆ. ತನ್ನೊಳಿಹುದು ಸೃಷ್ಟಿ ಬೀಜ ತನ್ನ ತಿಳಿದೋಡೆ, ಭಿನ್ನವೆಂದೋಡಿಲ್ಲ ನೋಡ ಭವಕ್ಕೆ ನಿಲುಗಡೆ. ಜ್ಞಾನವಿಲ್ಲದವನ ಪೂಜೆ ಸುಕೃತವೆನಿಸದು, ಶ್ವಾನ ಸರಸದಂತೆ ತುದಿಗೆ ಬಂದವೆನಿಪುದು. ಸೇರಿ ಶಂಕೆಯಲ್ಲಿ ಭ್ರಮಿಸಿ ಕೆಡುವ ಮನಸ್ಸಿಗೆ, ತೋರು ಶಂಕರಾರ್ಯ ನಡೆಯ ಮರಳಿದರಣಿಗೆ. ಯಾಕೆ ಭ್ರಮಿಸಿ ವರಿಸಿ ಧರಿಸಿ ಜನಿಸಿ ಸಾಯುವೆ, ಸಾಕು ಸದ್ಗುರುವನ್ನು ಪಿಡಿಯೋ ಬ್ರಹ್ಮನಾಗುವೆ. ಸಾಕು ಸದ್ಗುರುವನ್ನು ಪಿಡಿಯೋ ಬ್ರಹ್ಮನಾಗುವೆ, ಬ್ರಹ್ಮನಾಗುವೆ. ಮೇಡಮ್, ಈ ತತ್ವಪದದ ಅರ್ಥನೂ ಕೂಡ ಹೇಳೋಣ ಮೇಡಮ್ ನಾನು. ಹೇಳಿ ಸುನೀತಾ. ನಮ್ಮದೇ ಆದ ಭ್ರಮೆಯಲ್ಲಿ ಸರಿತಪ್ಪಿನ ಅರಿವಿಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಾಗದೆ ಬದುಕು ನಡೆಸುತ್ತಿರುವ ಮನುಜ ಗುರು ತೋರಿದ ದಾರಿಯಲ್ಲಿ ನಡೆದರೆ ಅವನಿಗೆ ಉನ್ನತಿಯೂ ಸಾಧ್ಯ, ಗೆಲುವು ಸಹ ಖಚಿತ. ಹೌದು, ಕೇಳಿದ್ರಲ್ಲ ಗುರುವಿನ ಪ್ರಾಮುಖ್ಯತೆ ಏನು ಅಂಥೇಳಿ. ಈ ಯೋಗಾಭ್ಯಾಸಗಳನ್ನ ಗುರು ಮುಖೇನವೇ ಮಾಡಬೇಕು. ನಾವು ಹೇಗೆ ಅಭ್ಯಾಸ ಮಾಡಬೇಕೆಂಬುದನ್ನ ಪ್ರತ್ಯಕ್ಷವಾಗಿ ನೋಡುತ್ತಾ ಕೇಳುತ್ತಾ ಅವರ ಮಾರ್ಗದರ್ಶನದಲ್ಲಿ ಮಾಡಿದಾಗ ಅದರ ತಪ್ಪು ಒಪ್ಪುಗಳು ನಮಗೆ ತಿಳಿಯುತ್ತವೆ ಮತ್ತು ತಿದ್ದಿಕೊಳ್ಳಲು ಸಹ ಸಹಾಯ ಆಗುತ್ತೆ. ಹಾಗೂ ಗುರುಗಳು ಎದುರಿಗಿದ್ರೆ ಅಭ್ಯಾಸದಲ್ಲಿ ಶ್ರದ್ಧೆ, ಭಯ, ಭಕ್ತಿಯಿಂದಲೂ ಕೂಡಿರುತ್ತದೆ. ಹಾಗೂ ಗುರುಗಳ ಸಮ್ಮುಖದಲ್ಲಿ ಅಭ್ಯಾಸ ಮಾಡುವಾಗ ಯಾವ ಅಭ್ಯಾಸ ನಮಗೆ ಸೂಕ್ತ, ಯಾವುದನ್ನ ನಾವು ಮಾಡಬಾರದೆಂದು ತಿಳಿಸಿ ಹೇಳುತ್ತಾರೆ. ಆದರೆ ನಾವು ಮಾಧ್ಯಮಗಳ ಮೂಲಕ ಯೋಗ ಅಭ್ಯಾಸಗಳನ್ನ ಮಾಡಿದ್ರೆ ವೈಯಕ್ತಿಕ ಸಮಸ್ಯೆಗಳ ನಿವಾರಣೆಗೆ ಅಡಚಣೆಯಾಗಬಹುದು. ಹಾಗಾಗಿ ಸಮರ್ಥ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಿಷ್ಠೆಯಿಂದ ಈ ಎಲ್ಲಾ ಅಭ್ಯಾಸಗಳನ್ನ ರೂಢಿಸ್ಕೊಂಡ್ರೆ ನಮ್ಮ ಪ್ರಜ್ಞಾವಲಯ ವಿಕಾಸಗೊಳ್ಳುತ್ತದೆ. ಯೋಗದ ಬಗ್ಗೆ ಇಷ್ಟೆಲ್ಲ ವಿಚಾರ ತಿಳಿಸ್ಕೊಟ್ರಿ, ತುಂಬಾ ಖುಷಿ ಆಯ್ತು ಮೇಡಮ್. ಶೋಭಾ, ದಿವ್ಸ ಯೋಗ ಮಾಡಕ್ ನಿಮ್ಗೇನು ಬೇಜಾರಾಗಲ್ವೇನ್ರಿ? ರತ್ನ, ಯಾಕಮ್ಮ ಬೇಜಾರಾಗ್ಬೇಕು? ಅಲ್ಲ, ದಿನಾ 3 ಹೊತ್ತು ಊಟ ಮಾಡ್ತೀವಿ,
ಹಾಗಾದ್ರೆ ಯಾವತ್ತಾದ್ರೂ ಬೇಜಾರಾಗಿದೆಯಾ? ಈ ಯೋಗ ನನ್ನ ಜೀವನದ ಒಂದು ಭಾಗ ಕಣಮ್ಮ. ಇದ್ರಿಂದ ನಾನು ಶಾರೀರಿಕವಾಗಿ ಮಾನಸಿಕವಾಗಿ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ. ನಮ್ಮ ಜೀವನದಲ್ಲಿ ಸುಖನೇ ಬರ್ಲಿ ಕಷ್ಟನೇ ಬರ್ಲಿ ಅದನ್ನ ಸಂಯಮದಿಂದ ನಿಭಾಯಿಸುವ ಶಕ್ತಿ ಕೂಡ ಬಂದಿದೆ. ಮೊದ್ಲೆಲ್ಲ ನಾನು ತುಂಬಾನೇ ಸಿಟ್ಟು ಮಾಡ್ಕೋತಾ ಇದ್ದೆ. ಈಗ ಅದೆಲ್ಲ ಕಮ್ಮಿ ಆಗಿದೆ. ಬಹಳ ಸಹನೆ ಬಂದಿದೆ. ನೋಡಿದ್ರಲ್ಲ, ನಮ್ಮ ಯೋಗದಿಂದ ಎಷ್ಟೆಲ್ಲ ಅನುಕೂಲ ಇದೆ. ನನಗಂತೂ ಈ ಯೋಗದಿಂದ ಇನ್ನು ಬೇಕಾದಷ್ಟು ಬೆನಿಫಿಟ್ಸ್ ಸಿಕ್ಕಿದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಯೋಗಕ್ಕೆ ಹೋಗಕ್ಕೆ ಯೋಗ ಬೇಕು. ಅಂತದ್ರಲ್ಲಿ ನಾನು ದಿನಾ ಯೋಗಕ್ಕೆ ಹೋಗ್ತೀನಿ ಅಂದ್ರೆ ನೊಂದೊಂದು ಸುಯೋಗ ಅಲ್ವೇನಮ್ಮ? ನಿಜ ಕಣಮ್ಮ. ಖಂಡಿತ ಶೋಭಾ. ಮಂಜುಳಾ ಅವ್ರೆ, ಅಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಏನ್ ಬದಲಾವಣೆ ಆಗಿದೆ ಮಂಜುಳಾ? ಖಂಡಿತ ಲತಾ, ನಾನು ಸುಮಾರು 18 ವರ್ಷಗಳಿಂದ ಯೋಗಕ್ಕೆ ಬರ್ತಾ ಇದ್ದೀನಿ. ನಾನ್ ಕಂಡಂತೆ ನನ್ನಲ್ಲಿ ಅನೇಕ ಬದಲಾವಣೆಗಳಾಗಿದೆ. ನನ್ನ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾದಾಗ ಎದುರಿಸಲು ಆತ್ಮಸ್ಥೈರ್ಯ ಮತ್ತೆ ಮಾನಸಿಕ ದೃಢತೆಯನ್ನ ತಂದುಕೊಟ್ಟಿದ್ದೆ ಈ ಯೋಗ. ಸಮಸ್ಯೆಗಳು ಬರುವುದಕ್ಕೆ ಮೊದಲೇ ನಾನು ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡಿದ್ದೆ. ಆದ್ರಿಂದ ನಾನು ಮಾನಸಿಕವಾಗಿ ಅಂದ್ರೆ ವಿಲ್ ಪವರ್ ಜಾಸ್ತಿ ಆಗಿದೆ, ಮತ್ತೆ ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀನಿ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ಯೋಗ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ನನಗೆ ಮರುಜನ್ಮ ಕೊಟ್ಟಿದ್ದೆ ಈ ಯೋಗ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಲತಾ. ಅಬ್ಬಾ, ಇಷ್ಟೆಲ್ಲ ವಿಷಯ ತಿಳಿಸಿದ್ರಲ್ಲ. ಆದ್ರೆ ಯೋಗ ತರಗತಿಗೆ ಬರೋದಕ್ಕೆ ಸಮಯನೇ ಆಗಲ್ವಲ್ಲ? ಶಾಲೆಗೆ ಹೋಗೋ ಮಕ್ಕಳಿಗೆಲ್ಲ ತಯಾರಿ ಮಾಡಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಏನ್ ಮಾಡೋದು ಮೇಡಮ್? ಸಮಯ ಖಂಡಿತ ಎಲ್ಲೂ ಸಿಕ್ಕಲ್ಲ ಶಕುಂತ್ಲಾ. ಅದನ್ನ ನಾವು ಮಾಡ್ಕೋಬೇಕು. ಇದು ನಮಗೆ, ನಮ್ಮ ಸ್ವಂತಕ್ಕೆ ನಾವು ಸಮಯವನ್ನ ಹೊಂದಿಸ್ಕೊಂಡು ನಮಗೋಸ್ಕರ ಬಳಸ್ಕೋಬೇಕು ಅಷ್ಟೇ. ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೋಬೇಕೇ ಹೊರತು ಯಾರು ಬರಲ್ಲ ಅಲ್ವಾ? ಈಗ್ಲಾದ್ರೂ ಎಲ್ರು ಎಚ್ಚೆತ್ಕೊಂಡು ಯೋಗಾಭ್ಯಾಸ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಈ ಎಚ್ಚರಿಕೆ ಬಗ್ಗೆ ಒಂದ್ ಹಾಡ್ ಕಲ್ತಿದ್ವಲ್ಲ ಮೇಡಮ್, ಅದನ್ನ ಇವಾಗ ಹೇಳಣ್ವಾ? ಹೌದು ಲಕ್ಷ್ಮಿ, ಆ ಹಾಡು ತುಂಬಾ ಚೆನ್ನಾಗಿದೆ. ನೀವು ಹಿಂದೆ ಕಲ್ಸ್ಕೊಟ್ಟಿದ್ರಲ್ಲ ನಮ್ಗೆಲ್ಲ. ಈ ಸನ್ನಿವೇಶದಲ್ಲಿ ಆ ಹಾಡು ತುಂಬಾ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಎಲ್ರೂ ಸೇರಿ ಹೇಳೋಣವಾ? ಎಚ್ಚರಾಗು ಮನುಜ ಎಚ್ಚರಾಗು, ಮರೆತು ನೀನು ಮಲಗಬೇಡ ಎಚ್ಚರಾಗು. ಎಚ್ಚರಾಗು ಮನುಜ ಎಚ್ಚರಾಗು, ಮರೆತು ನೀನು ಮಲಗಬೇಡ ಎಚ್ಚರಾಗು. ಭವದ ಕನಸು ಕಾಣಬೇಡ ಎಚ್ಚರಾಗು, ಮೋಹ ಪಾಶ ಬದಿಗೆ ಸರಿಸಿ ಎಚ್ಚರಾಗು. ಮತ್ತೆ ಸಿಗದು ಮನುಜ ಜನ್ಮ ಎಚ್ಚರಾಗು, ವ್ಯರ್ಥವಾಗಿ ಹೋಗಬೇಡ ಎಚ್ಚರಾಗು. ಎಚ್ಚರಾಗು ಮನುಜ ಎಚ್ಚರಾಗು, ಮರೆತು ನೀನು ಮಲಗಬೇಡ ಎಚ್ಚರಾಗು. ಕಾಮ ಕ್ರೋಧ ಮದಗಳಿಂದ ಎಚ್ಚರಾಗು, ಅಹಂಕಾರದಿಂದ ನೀನು ಎಚ್ಚರಾಗು. ಸುಡುವ ರಾಗ ದ್ವೇಷದಿಂದ ಎಚ್ಚರಾಗು, ಹೆಣ್ಣು ಹೊನ್ನು ಮಣ್ಣಿನಿಂದ ಎಚ್ಚರಾಗು. ಎಚ್ಚರಾಗು ಮನುಜ ಎಚ್ಚರಾಗು, ಮರೆತು ನೀನು ಮಲಗಬೇಡ ಎಚ್ಚರಾಗು. ನರಳಿ ನರಳಿ ಸಾಯಬೇಡ ಎಚ್ಚರಾಗು, ಮತ್ತೆ ಮತ್ತೆ ಹುಟ್ಟಬೇಡ ಎಚ್ಚರಾಗು. ಹೇಳಿ ಕೇಳಿ ಬರದು ಸಾವು ಎಚ್ಚರಾಗು, ಭಕ್ತಿಯಿಂದ ಶಿವನ ಭಜಿಸಿ ಧನ್ಯನಾಗು. ಎಚ್ಚರಾಗು ಮನುಜ ಎಚ್ಚರಾಗು, ಮರೆತು ನೀನು ಮಲಗಬೇಡ ಎಚ್ಚರಾಗು. ಹೊಡೆಯುತ್ತಿಹುದು ಜಾಗಟೆಯು ಎಚ್ಚರಾಗು, ಮೊಳಗುತ್ತಿಹುದು ಶಂಕನಾದ ಎಚ್ಚರಾಗು. ನಾನು ಎಂಬ ಗರ್ವದಿಂದ ಎಚ್ಚರಾಗು, ಅಂದು ಇಂದು ಎನ್ನಬೇಡ ಎಚ್ಚರಾಗು. ಎಚ್ಚರಾಗು ಮನುಜ ಎಚ್ಚರಾಗು, ಮರೆತು ನೀನು ಮಲಗಬೇಡ ಎಚ್ಚರಾಗು. ಎಚ್ಚರಾಗು ಮನುಜ ಎಚ್ಚರಾಗು, ಮರೆತು ನೀನು ಮಲಗಬೇಡ ಎಚ್ಚರಾಗು. ಮರೆತು ನೀನು ಮಲಗಬೇಡ ಎಚ್ಚರಾಗು. ಎಚ್ಚರಾಗು.
ಹಾಡು ತುಂಬ ಚೆನ್ನಾಗಿದೆ ಅಲ್ವಾ? ನಮಗೆ ಮೊದಲು ಯೋಗದ ಬಗ್ಗೆ ಏನೂ ತಿಳುವಳಿಕೆ ಇರಲಿಲ್ಲ. ಇಷ್ಟು ದಿನ ನಾವು ಬಾವಿಯೊಳಗಿನ ಕಪ್ಪೆಯಂತೆ ನಮ್ಮದೇ ಪ್ರಪಂಚದಲ್ಲಿ ಇದ್ದೆವು. ಯೋಗದಿಂದ ಇಷ್ಟೊಂದೆಲ್ಲ ಪ್ರಯೋಜನ ಇದೆ ಎಂದು ತಿಳಿದ ಮೇಲೂ ನಾವು ಯೋಗಕ್ಕೆ ಹೋಗೋದಿದ್ರೆ ನಮ್ಮಂತ ದಡ್ರೇ ಇಲ್ಲ. ಆದ್ರಿಂದ ನಾವು ಎಲ್ಲ ಯೋಗ ಸೇರ್ಕೊಳ್ಳೋಣವಾ? ಮೇಡಮ್, ನಾಳೆಯಿಂದಲೇ ನಾವು ಯೋಗ ಕ್ಲಾಸಿಗೆ ಬರ್ತೀವಿ ಮೇಡಮ್. ಖಂಡಿತ, ತುಂಬಾ ಸಂತೋಷ ನೀವೆಲ್ಲ ಬರೋದು. ಬನ್ನಿ. ನಾವು ಬರ್ತೀವಿ ಮೇಡಮ್. ಬನ್ನಿ ಬನ್ನಿ. ಮನುಷ್ಯನ ಜೀವನದಲ್ಲಿ ಬಾಲ್ಯದಿಂದ ವೃದ್ಧರಾದಿಯಾಗಿ ಎಲ್ಲರೂ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಯೋಗಾಭ್ಯಾಸ ಮಾಡಬಹುದು. ಹಿತ್ತಲ ಗಿಡ ಮದ್ದಲ್ಲ ಅನ್ನುವ ಹಾಗೆ ಪ್ರಪಂಚಕ್ಕೆಲ್ಲ ಯೋಗದ ಅವಶ್ಯಕತೆ ಗೊತ್ತಾಗಿದೆ. ಆದ್ರೆ ನೋಡಿ, ನಿಮಗೆ ಇದ್ರ ಮಹತ್ವ ಇನ್ನೂ ತಿಳಿದಿಲ್ಲ. ಯೋಗಕ್ಕೆ ಇಷ್ಟೊಂದು ಮಹತ್ವ ಇರುವುದರಿಂದನೇ ಇದನ್ನ ಗುರುತಿಸಿದ ವಿಶ್ವಸಂಸ್ಥೆಯು ಯೋಗಕ್ಕೆಂದು ಒಂದು ದಿನವನ್ನು ನಿಗದಿಪಡಿಸಿ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿದೆ. ಈ ಸಂದರ್ಭದಲ್ಲಿ ನಿಮ್ಗಳಿಗೆ ಮತ್ತೊಂದು ಮಹತ್ವದ ಹಾಗೂ ಹೆಮ್ಮೆಯ ವಿಷಯವನ್ನ ಹೇಳಲು ನನಗೆ ತುಂಬಾ ಸಂತೋಷ ಅನ್ಸುತ್ತೆ. ಶುಕ್ತಿ ಯೋಗ ಕೇಂದ್ರವು ಕಳೆದ 23 ವರ್ಷಗಳಿಂದ ಮಹಿಳೆಯರಿಗೋಸ್ಕರ ಮಹಿಳೆಯರಿಂದನೇ ಯೋಗ ತರಗತಿಗಳನ್ನು ನಡೆಸುತ್ತಾ ಬಂದಿದೆ. 23 ವರ್ಷ ಆಯ್ತಾ ಮೇಡಮ್? ಹೌದು. ಅಯ್ಯೋ, ನಂಬಕ್ಕೆ ಆಗಲ್ಲಪ್ಪ, ಮೊನ್ನೆ ಆದಂಗಿದೆ. ಹೌದೌದು, 23 ವರ್ಷ ಆಯ್ತು. ಇಲ್ಲಿ ನಾವು ಮಹಿಳೆಯರಿಗೆ ಅಂತ ಹೇಳಿ ಪ್ರಾಮುಖ್ಯತೆ ಕೊಟ್ಟು ಬರೀ ಮಹಿಳೆಯರಿಗೋಸ್ಕರ ಅವ್ರ ಸಮಯಕ್ಕೆ ತಕ್ಕನಾಗಿ ಇದನ್ನ ಮಾಡ್ತಾ ಬಂದಿದ್ದೀವಿ ಇಷ್ಟು ವರ್ಷದಿಂದನೂ. ಶುಭಾಶಯಗಳು ಮೇಡಮ್. ಧನ್ಯವಾದ. ಇಂಥ ಒಂದು ಮಹಾನ್ ವಿಜ್ಞಾನವನ್ನ ಜಗತ್ತಿಗೆ ಕೊಡುಗೆಯಾಗಿ ನೀಡಿದ ಯೋಗ ಪಿತಾಮಹರಿಗೆ ನಾವೆಲ್ಲರೂ ಕೃತಜ್ಞರಾಗಿ ಅವರಿಗೆ ಗೌರವಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸೋಣ. ಈಗ ಸರಿ ಮೇಡಮ್. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರಾದ ರಾಧಾ, ವನಮಾಲಾ ಡಿಟಿ, ಲಕ್ಷ್ಮೀ ನಟರಾಜ್, ಪವಿತ್ರ ಕೃಷ್ಣೇಗೌಡ, ಶಕುಂತಲಾ ಪುಟ್ಟಸ್ವಾಮಿ, ಮಂಜುಳಾ ಜಿ, ರತ್ನಾ ವೆಂಕಟೇಶ್, ಶೋಭಾ ತ್ಯಾಗರಾಜ್, ಲತಾ ಜಯಕುಮಾರ್, ರೇಣುಕಾ ಇ, ನಿರ್ಮಲಾ ಎಂಕೆ ಹಾಗೂ ಸುನಿತಾ ಎಂ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ. ಮತ್ತೆ ನಿಮ್ಮೆಲ್ಲರ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಎಲ್ಲರಿಗೂ ನಮಸ್ಕಾರ.